ಫಸ್ಟ್ ಟೈಮ್ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸ್ಯಾರಿನ ಪರ್ಚೇಸ್ ಮಾಡಿದ್ದು. ಸೊ ತುಂಬ ಖುಷಿ ಆಯಿತು, ತುಂಬಾ ಚೆನ್ನಾಗಿ ಬಂತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ಹೊಸ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಆಲ್ರೆಡಿ ನನ್ನ ತಮ್ಲೈನ್ ನೋಡಿ ಇವತ್ತಿನ ವ್ಲಾಗ್ ಬಗ್ಗೆ ಗೊತ್ತಾಗಿರುತ್ತೆ. ನ್ಯೂ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನೊಂದು ಸ್ಯಾರಿನ ಪರ್ಚೇಸ್ ಮಾಡಿದ್ದೆ. ಸೊ ನ್ಯೂ ಇಯರ್ಗೆ ಯಾವ ಸ್ಯಾರಿನ ಪರ್ಚೇಸ್ ಮಾಡಿದ್ದೀನಿ ಅಂದ್ರೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಮತ್ತೆ ಫ್ರೆಂಡ್ಸ್, ನೈಕಾದಲ್ಲೂ ಕೂಡ ಒಂದಷ್ಟು ಬ್ಯೂಟಿ ಪ್ರಾಡಕ್ಟ್ಸ್ ನಾನು ಬೈ ಮಾಡಿದ್ದೆ. ಸೊ ಅದರಿಂದ ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತ ಇವತ್ತಿನ ಬ್ಲಾಗ್ ಶೇರ್ ಮಾಡ್ತಿದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಮಿಸ್ ಮಾಡ್ಕೊಂಬಿಡಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ಬ್ಲಾಗ್ ತುಂಬಾನೇ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನ್ಯೂ ಇಯರ್ಗೆ ಅಂತ ಹೇಳಿ ಒಂದು ಸ್ಯಾರಿ ಪರ್ಚೇಸ್ ಮಾಡೋಣ ಅಂತ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಯುನಿಕ್ ಸ್ಯಾರೀಸ್ ಅಂತ ಇದೆ. ಸೊ ಆ ಒಂದು ಪೇಜಲ್ಲಿ ನಾನು ಈ ಒಂದು ಸ್ಯಾರಿನ ಪರ್ಚೇಸ್ ಮಾಡಿದ್ದು. ಸೊ ನೋಡೋಣ, ಅನ್ಬಾಕ್ಸ್ ಮಾಡಿ ಯಾವ ಥರ ಇದೆ ಮಟೀರಿಯಲ್ಲು ಮತ್ತು ಯಾವ ಥರ ಬಂದಿದೆ ಅಂತ ಕ್ಯೂರಿಯಾಸಿಟಿ ಇದೆ ನನಗೆ. ಸೊ ಅನ್ಬಾಕ್ಸ್ ಮಾಡಿ ನೋಡ್ತಾ ಇದ್ದೀನಿ ನಿಮ್ಮ ಮುಂದೆ. ನೋಡಿ, ಕಲರ್ ಕೂಡ ತುಂಬಾ ಚೆನ್ನಾಗಿದೆ. ನಾನು ಯಾವ ಥರ ನೋಡಿದ್ನೋ ಅದೇ ಥರ ಬಂದಿದೆ. ಕೆಲವೊಂದು ಪೇಜಲ್ಲೆಲ್ಲ ನಾವು ಯಾವ ಥರ ಸ್ಯಾರಿ ನೋಡಿರ್ತೀರಿ, ಬರೋದೇ ಡಿಫ್ರೆಂಟಾಗಿ ಬಂದುಬಿಡುತ್ತೆ. ಬಟ್ ಇಲ್ಲಿ ಆ ಥರ ಆಗಿಲ್ಲ. ಸೊ ನಾನು ಯಾವ ಥರ ಸ್ಯಾರೀಸ್ನ ನೋಡಿದ್ದೆ ಆನ್ಲೈನಲ್ಲಿ, ಅದೇ ಥರನೇ ಅವರ ಒಂದು ಪೇಜಲ್ಲಿ ಯಾವ ಥರ ಇತ್ತು ಅದೇ ಥರನೇ ಬಂದಿದೆ ಸ್ಯಾರೀಸು. ಸೊ ತುಂಬಾ ಚೆನ್ನಾಗಿತ್ತು. ಸೊ ಮಟೀರಿಯಲು ತುಂಬಾ ಚೆನ್ನಾಗಿ ಬಂದಿದೆ. ನಂಗೆ ತುಂಬಾ ಇಷ್ಟ ಆಯಿತು. ನೋಡಿ, ತೋರಿಸ್ತಾ ಇದ್ದೀನಿ ನಿಮಗೆ, ಕಾಣಿಸ್ತಾ ಇದೆಲ್ಲ ಸ್ಕ್ರೀನ್ ಮೇಲೆ ಗೊತ್ತಾಗ್ಬಿಡುತ್ತೆ. ತುಂಬಾ ಸಾಫ್ಟಾಗಿದೆ ನೋಡಿ. ರೆಗ್ಯುಲರ್ ಯೂಸ್ಗಂತೂ ತುಂಬಾ ಚೆನ್ನಾಗಿ ಅನಿಸುತ್ತೆ. ಆಫೀಸ್ ಯೂಸ್ ಆಗಿರ್ಬೋದು, ಕಾಲೇಜ್ ಯೂಸ್ ಆಗಿರ್ಬೋದು. ಸೊ ತುಂಬಾ ಚೆನ್ನಾಗಿದೆ, ಯಾಕೆಂದರೆ ತುಂಬಾ ಸಾಫ್ಟ್ ಆಗಿದೆ ಮಟೀರಿಯಲ್ಲು, ತುಂಬಾ ಚೆನ್ನಾಗಿದೆ. ಕೆಲವೊಂದು ಸರಿ ನಾವು ಪರ್ಚೇಸ್ ಮಾಡ್ತೀವಿ, ಮಟೀರಿಯಲ್ ಚೆನ್ನಾಗಿರಲ್ಲ, ಅದೊಂದು ತುಂಬಾ ಡಿಸಪಾಯಿಂಟ್ ಆಗುತ್ತೆ. ಬಟ್ ಇಲ್ಲಿ ಹಾಗಾಗಿಲ್ಲ, ನನಗೆ ಡಿಸಪಾಯಿಂಟ್ ಆಗಿಲ್ಲ. ತುಂಬಾ ಚೆನ್ನಾಗಿ ಬಂತು ನನಗೆ ಮೆಟೀರಿಯಲ್ಲು. ಸೊ ಇಷ್ಟ ಆಯಿತು ನನಗೆ. ಪರ್ಚೇಸ್ ಮಾಡಿದ್ದಕ್ಕೂ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ನೋಡಿ ಬ್ಲೌಸ್ ಮಟೀರಿಯಲ್ ಯಾವ ಥರ ಇದೆ ಅಂತ, ತುಂಬಾ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ನೈಕಾ ಫ್ಯಾಷನ್ಸಲ್ಲಿ ನ್ಯೂ ಇಯರ್ ಸೇಲೆಲ್ಲ ನಡೀತಿತ್ತಲ್ಲ. ಸೊ ಆದ್ದರಿಂದ ಒಂದಷ್ಟು ಬ್ಯೂಟಿ ಪ್ರಾಡಕ್ಟ್ಸ್ ನನಗೆ ಬೇಕಾಗಿತ್ತು. ಲಿಪ್ಸ್ಟಿಕ್ ಶೇಡು ಮತ್ತು ಎಲ್ಲ ತೊಗೊಂಡಿದ್ದೀನಿ ಒಂದಷ್ಟು. ನಾನು ನಿಮ್ಮ ಹತ್ರ ತೋರಿಸ್ತೀನಿ ಏನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳಿ. ನೋಡಿ ಫ್ರೆಂಡ್ಸ್, ನೋಡಿ ನಾನೊಂದು ಮೆಬೆಲಿನ್ ಲಿಪ್ಸ್ಟಿಕ್ನ ತೊಗೊಂಡಿದ್ದೀನಿ ಪಿಂಕ್ ಶೇಡಲ್ಲಿ. ಈ ಒಂದು ಶೇಡ್ ನನ್ನ ಹತ್ರ ಆಲ್ರೆಡಿ ಇತ್ತು, ಬಟ್ ಅದನ್ನು ನಾನು ಕಳ್ಕೊಂಡ್ಬಿಟ್ಟಿದ್ದೆ. ಆದ್ದರಿಂದ ಹೇಗೆ ನಾನು ಪರ್ಚೇಸ್ ಮಾಡಿದೆ. ಜಸ್ಟ್ ನಂಗೆ 500 ರೂಪೀಸ್ಗೆ ಸಿಕ್ತಷ್ಟೇ ಈ ಒಂದು ನ್ಯೂ ಇಯರ್ ಆಫರಲ್ಲಿ, ಅದರಿಂದ ಪರ್ಚೇಸ್ ಮಾಡಿದೆ. ಮತ್ತು ನೋಡಿ, KAY ಬ್ಯೂಟಿಯಿಂದ ನಾನು ಲಿಪ್ ಲೈನರ್ನ ಪರ್ಚೇಸ್ ಮಾಡಿದ್ದೀನಿ. ನನ್ನ ಫ್ರೆಂಡ್ ಬ್ಯೂಟಿಷಿಯನ್ ಒಬ್ಬಳು ನನಗೆ ಸಜೆಸ್ಟ್ ಮಾಡಿದ್ಲು ಈ ಒಂದು ಶೇಡ್ ನಿನಗೆ ಕಾಮನಾಗಿ ಎಲ್ಲ ಲಿಪ್ಸ್ಟಿಕ್ ಶೇಡ್ಸ್ಗೂ ಕೂಡ ಮ್ಯಾಚ್ ಆಗುತ್ತೆ ಕಣೆ ಅಂತ ಹೇಳಿ. ಸೊ ಅದರಿಂದ ಪರ್ಚೇಸ್ ಮಾಡಿದ್ದು. ಮತ್ತು ಫ್ರೆಂಡ್ಸ್, ಇದು ಲಾಂಗ್ ಲಾಸ್ಟಿಂಗ್ ಇದೆ, ವಾಟರ್ ಪ್ರೂಫ್ ಕೂಡ ಇದೆ. ಸೊ ತುಂಬಾ ಚೆನ್ನಾಗಿದೆ, ಸ್ಪ್ರೆಡ್ ಆಗಲ್ಲ ಅಂತೆಲ್ಲ ಹೇಳಿದ್ಲು, ಅದರಿಂದ ಪರ್ಚೇಸ್ ಮಾಡಿದ್ದೀನಿ. ಈ ಒಂದು ಲಿಪ್ ಲೈನರು ನೀವು ಎಲ್ಲ ಲಿಪ್ಸ್ಟಿಕ್ಕಿಗೂ ಕೂಡ ಮ್ಯಾಚ್ ಮಾಡ್ಕೊಬೋದು. ನೆಕ್ಸ್ಟ್ ನೋಡಿ, ಎಲ್ಲಿಯೇ ಗರ್ಲಿಂದ ನಾನು ಪ್ರೋ ಕನ್ಸಿಲರ್ ತೊಗೊಂಡಿದ್ದೀನಿ. ಅಂದರೆ HD ಐ ಡೆಫಿನೇಷನ್ ಕನ್ಸಿಲರ್ನ ಬೈ ಮಾಡಿದ್ದೀನಿ. ಸೊ ನೋಡಿ, ನನ್ನ ಹತ್ರ ಇರಲಿಲ್ಲ ಕನ್ಸಿಲರ್ನ ನಾನು ಯೂಸ್ ಮಾಡ್ತಿರ್ಲಿಲ್ಲ. ಬಿಕಾಸ್ ನಾನು ಡಾರ್ಕ್ ಸ್ಪಾಟ್ಸ್ ಏನು ಅಷ್ಟು ಹೈಡ್ ಮಾಡೋದಕ್ಕೆ ಏನು ಇಷ್ಟಪಡಲ್ಲ ನಾನು. ಈ ನಡುವೆ ತೊಗೊಬೇಕು ಅಂತ ಅನ್ನಿಸ್ತು, ಒಂದ್ಸರಿ ಟ್ರೈ ಮಾಡೋಣ ಅಂತೇಳಿ ತೊಗೊಂಡೆ. ಫ್ರೆಂಡ್ಸ್, ಈ ಒಂದು ಶೇಡ್ ನನಗೆ ತುಂಬಾ ಇಷ್ಟ, ನನ್ನ ಫೇವ್ರೇಟ್ ಶೇಡ್ ಅಂತಲೇ ಹೇಳ್ಬೋದು. ನಾನು ಮ್ಯಾಟ್ ಲಿಪ್ಸ್ಟಿಕ್ಸ್ ಎಲ್ಲ ಯೂಸ್ ಮಾಡಿದ್ದೀನಿ, ಬಟ್ ಮೇಬೆಲಿನಲ್ಲಿ ಲಾಂಗ್ ಲಾಸ್ಟಿಂಗ್ ಇರುತ್ತೆ ಮತ್ತು ಸ್ಪ್ರೆಡ್ ಆಗಲ್ಲ. ತುಂಬಾ ಚೆನ್ನಾಗಿದೆ ಮೇಬೆಲಿನ್ ಲಿಪ್ಸ್ಟಿಕ್ಕು, ನಂಗೆ ತುಂಬಾ ಇಷ್ಟ ಆಗುತ್ತೆ. ನೋಡಿ ಯಾವ ಥರ ಇದೆ ಶೇಡ್ ಅಂತ ತೋರಿಸ್ತಾ ಇದ್ದೀನಿ. ಸಪೋಸ್ ನಾವು ಮ್ಯಾರೇಜ್ ಫಂಕ್ಷನ್ಸ್ಗೆಲ್ಲ ಹೋದರೆ ಊಟ ಮಾಡಿದಾಗಲೂ ಏನೂ ಹಾಳಾಗಲ್ಲ. ಮನೆಗೆ ಬಂದು ನಾವು ಮೇಕಪ್ ರಿಮೂವರಲ್ಲೋ ಅಥವಾ ಕೊಕೊನಟ್ ಆಯಿಲಲ್ಲೋ ರಿಮೂವ್ ಮಾಡಬೇಕು, ಅದರ್ವೈಸ್ ಅದು ರಿಮೂವ್ ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು. ಇವಾಗ ನನಗೆ ಫಂಕ್ಷನ್ ಇತ್ತು, ಅದರಿಂದ ಪರ್ಚೇಸ್ ಮಾಡಿದೆ. ಈ ಒಂದು ಶೇಡ್ ನನಗೆ ಬೇಕೇ ಬೇಕು ಅಂತ ಹೇಳಿ. ಇವಾಗ ಸ್ವಲ್ಪ ಆಫರ್ಸ್ ಎಲ್ಲ ಸಿಕ್ತು ನನಗೆ, ಅದರಿಂದ ಪರ್ಚೇಸ್ ಮಾಡಿದ್ದು. ನೋಡಿ, ಜಸ್ಟ್ 500 ರೂಪೀಸ್ಗೆ ನನಗೆ ಆಫರಲ್ಲಿ ಸಿಕ್ತು, ಅದು ತುಂಬಾ ಖುಷಿ ಆಯಿತು ನನಗೆ. ನೆಕ್ಸ್ಟ್ ನೋಡಿ, KAY ಬ್ಯೂಟಿಯಿಂದ ನಾನೊಂದು ಲಿಪ್ ಲೈನರ್ನ ಪರ್ಚೇಸ್ ಮಾಡಿದ್ದೀನಿ. ಈ ಒಂದು ಲಿಪ್ ಲೈನರ್ ಕೂಡ ಅಷ್ಟೇ ಎಲ್ಲ ಒಂದು ಲಿಪ್ಸ್ಟಿಕ್ ಶೇಡ್ಸ್ಗೂ ನಾವು ಮ್ಯಾಚ್ ಮಾಡ್ಕೊಬೋದು. ಸೊ ಆರಾಮಾಗಿ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಲಾಂಗ್ ಲಾಸ್ಟಿಂಗ್ ಇದೆ ಮತ್ತು ಸ್ಪ್ರೆಡ್ ಆಗೋದಿಲ್ಲ. ನನ್ನ ಒಬ್ಬಳು ಫ್ರೆಂಡ್ ನನಗೆ ಸಜೆಸ್ಟ್ ಮಾಡಿದ್ಲು, ಅದರಿಂದ ಪರ್ಚೇಸ್ ಮಾಡಿದ್ದು. ನಾನು ಲಿಂಕ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ನನಗೆ ಸಪೋಸ್ ಯಾರಿಗಾದ್ರೂ ಬೇಕು ಅಂದರೆ ತಗೊಳ್ಳಿ. ಸೊ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು, ನನಗೆ ಇಷ್ಟ ಆಯಿತು. ನೋಡಿ, ಟೆಸ್ಟ್ ಕೂಡ ಮಾಡ್ತಾ ಇದ್ದೀನಿ, ಇದು ಸ್ಪ್ರೆಡ್ ಆಗೋದಿಲ್ಲ. ಲಿಪ್ ಲೈನರ್ ಕೂಡ ಅಷ್ಟೇ ಒಂದು ಚೂರು ಸ್ಪ್ರೆಡ್ ಆಗಲ್ಲ ಅಂತ ಹೇಳ್ಬೋದು. ನಾನು ಕೋಕೋನಟ್ ಆಯಿಲಲ್ಲಿ ರಿಮೂವ್ ಮಾಡ್ತೀನಿ, ಆವಾಗ ಆರಾಮಾಗಿ ಹೋಗುತ್ತೆ, ಅದರ್ವೈಸ್ ಹೋಗೋದೇ ಇಲ್ಲ.
ನೆಕ್ಸ್ಟ್ ನೋಡಿ ಕನ್ಸಿಲರ್ ತಗೊಂಡಿದ್ದೀನಿ. ನಾನು ಯೂಶಲಿ ಕನ್ಸಿಲರ್ ಎಲ್ಲ ಯೂಸ್ ಮಾಡ್ತಿರ್ಲಿಲ್ಲ, ಎಲ್ಲೇ ಗರ್ಲಿಂದ ಕನ್ಸಿಲರ್ ತಗೊಂಡಿದ್ದೀನಿ. ಏಕೆಂದರೆ ನಾನು ಅಷ್ಟು ಕವರ್ ಮಾಡೋಕೆ ಇಷ್ಟಪಡೋದಿಲ್ಲ. ಬಟ್ ಇವಾಗ ಸ್ವಲ್ಪ ತಗೊಳ್ಳೋಣ ಅಂತೇಳಿ ಒಂದ್ಸರಿ ಟ್ರೈ ಮಾಡೋಣ ಅಂತೇಳಿ ತಗೊಂಡಿದ್ದೀನಿ. ಅಮ್ಮಂಗೂ ಆಗುತ್ತೆ ಅಂತ, ಅಮ್ಮಂಗೆ ಬೇಕಾಗಿತ್ತು. ನೋಡಿ ಯಾವ ಥರ ಇದೆ ಅಂತ. ಇದೊಂದು ಅಷ್ಟೇ, ಈ ಕನ್ಸಿಲರ್ ಕೂಡ ತುಂಬಾ ಚೆನ್ನಾಗಿದೆ, ನಮ್ಮ ಒಂದು ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುತ್ತೆ. ನಾನು ಶೇಡೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ಒಂದ್ಸರಿ ಚೆಕ್ಔಟ್ ಮಾಡಿ. ಯಾರಿಗೆಲ್ಲ ಬೇಕೋ ಅವರು ಲಿಂಕ್ಸ್ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ, ಚೆಕ್ಔಟ್ ಮಾಡಿ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್ ನೋಡಿ, ಸ್ಯಾರಿನ ನಾನು ಟ್ರೈ ಮಾಡಿ ತೋರಿಸ್ತೀನಿ ಯಾವ ಥರ ಕಾಣುತ್ತೆ ಅಂತ. ಶೇಡ್ ಅಂತೂ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ಅಂತ ಹೇಳ್ಬೋದು, ಡಿಫ್ರೆಂಟ್ ಆಗಿದೆ. ಇವನ್ ಮಟೀರಿಯಲ್ ಕೂಡ ಅಷ್ಟೇ ತುಂಬಾ ಸಾಫ್ಟ್ ಆಗಿದೆ. ಮಟೀರಿಯಲ್ ತುಂಬಾ ಇಷ್ಟ ಆಯಿತು ನನಗೆ. ಕಾಲೇಜ್ ಯೂಸು, ಆಫೀಸ್ ಯೂಸು ತುಂಬಾ ಚೆನ್ನಾಗಿದೆ, ತುಂಬಾ ಕಂಫರ್ಟಬಲ್ ಆಗಿರ್ಬೋದು ನಾವು, ಆ ಥರ ಇದೆ. ಫ್ರೆಂಡ್ಸ್ ಯಾವ ಥರ ಕಾಣ್ತಿದ್ದೇನೆ ಅಂತ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡಿ. ಫ್ರೆಂಡ್ಸ್ ಈ ಒಂದು ಪೇಜ್ನ ನೀವು ಚೆಕ್ಔಟ್ ಮಾಡಿ, ನಿಮಗೆ ಎಲ್ಲ ಥರ ಸ್ಯಾರೀಸು ಸಿಗುತ್ತೆ. ಸಿಲ್ಕ್ ಸ್ಯಾರೀಸ್ ಆಗಿರ್ಬೋದು, ಕಾಟನ್ ಸ್ಯಾರೀಸ್ ಆಗಿರ್ಬೋದು, ಫ್ಯಾನ್ಸಿ ಸ್ಯಾರೀಸ್ ಆಗಿರ್ಬೋದು, ಎಲ್ಲ ಥರ ಸ್ಯಾರೀಸು ಸಿಗುತ್ತೆ. ಆರ್ಗೆನ್ಸಾ ವಾಟ್ ಎವರ್ ನಿಮಗೆ ಈ ಟ್ರೆಂಡಿಂಗಲ್ಲಿ ಯಾವ್ದು ಸ್ಯಾರೀಸ್ ಇರುತ್ತೆ ಎಲ್ಲ ಕೂಡ ಸಿಗುತ್ತೆ ನಿಮಗೆ. ನನಗಂತೂ ತುಂಬಾ ಇಷ್ಟ ಆಯಿತು, ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂತಲೇ ಹೇಳ್ಬೋದು. ಈ ಥರ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ನಂಬಿ ತೊಗೊಂಡಿದ್ದೆ ಫಸ್ಟ್ ನಾನು. ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ, ಇವತ್ತಿನ ಬ್ಲಾಗ್ ಎಲ್ರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಫ್ರೆಂಡ್ಸ್ ನಾನು ಎಲ್ಲಿ ಸ್ಯಾರಿನ ಪರ್ಚೇಸ್ ಮಾಡಿದೆ ಅನ್ನೋದನ್ನ ಇನ್ಸ್ಟಾಗ್ರಾಮ್ ಐಡಿನ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ, ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಒಂದ್ಸರಿ ಚೆಕ್ಔಟ್ ಮಾಡಿ. ನ್ಯೂ ಇಯರ್ ಆಫರ್ಸ್ ಅಲ್ಲಿ ನಾನು ಪರ್ಚೇಸ್ ಮಾಡಿದ್ದು, ಮತ್ತೆ ಇವಾಗ ಅಪ್ಕಮಿಂಗ್ ಸಂಕ್ರಾಂತಿ ಕೂಡ ಇದೆ, ಅಲ್ಲೂ ಕೂಡ ಒಂದಷ್ಟು ಆಫರ್ಸ್ ನೆಲ್ಲ ಬಿಡ್ತಾ ಇದ್ದಾರೆ. ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಒಂದ್ಸರಿ ಚೆಕ್ಔಟ್ ಮಾಡಿ. ಎಲ್ಲಾ ತರ ಸ್ಯಾರೀಸ್ ಕೂಡ ನಿಮಗೆ ಸಿಗುತ್ತೆ. ಸಿಲ್ಕ್ ಸ್ಯಾರೀಸ್ ಆಗಿರ್ಬೋದು, ಕಾಟನ್ ಸ್ಯಾರೀಸ್ ಆಗಿರ್ಬೋದು, ಫ್ಯಾನ್ಸಿ ಸ್ಯಾರೀಸ್ ಆಗಿರ್ಬೋದು, ಎಲ್ಲಾ ತರ ಸ್ಯಾರೀಸ್ ಕೂಡ ತುಂಬಾನೇ ಚೆನ್ನಾಗಿದೆ. ಸೊ ನನಗೆ ತುಂಬಾನೇ ಇಷ್ಟ ಆಯ್ತು, ಆದ್ರಿಂದ ನಿಮ್ಮ ಒಟ್ಟಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಒಂದ್ಸರಿ ಆ ಪೇಜ್ ನ ನೀವು ಚೆಕ್ಔಟ್ ಮಾಡಿ, ನಿಮ್ಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ. ಸೊ ಇಷ್ಟ ಆದಲ್ಲಿ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಾನು ನಿಮಗೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬೈ, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.